this special occasion of ಜನತೋತ್ಸವ. ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ 1.5 ವರ್ಷದಿಂದ ಕೇಳಿಸ್ಕೊಳ್ತಾ ಇದ್ದೀನಿ ನೂರ್ ಜಹಾನಮ್ಮ ಅಂತ. ನೋಡಿಲ್ಲ ನಾನು. ಆ ಹಿಂದಿಯಲ್ಲಿ ಉರ್ದು ಅಲ್ಲಿ ಒಂದು ವರ್ಡ್ ಹೇಳ್ತಾರೆ ದೀದಾರ್ ಅಂತೇಳಿ. ಸೊ ಆ ದೀದಾರ್ ಆಗಿದೆ ನನಗೆ ಇವತ್ತು. ನೂರ್ ಜಹಾನ್ ಅಮ್ಮನವರ ದೀದಾರ್ ಆಗಿದೆ. ಆ ನೂರ್ ಜಹಾನ್ ಅಮ್ಮನವರಿಗೆ ನಮಸ್ಕರಿಸ್ತಾ, ಹಾಗೆಯೇ ಈ ಒಂದು ಜನತೋತ್ಸವದ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರೇ ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಈ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಅಂಜಲಿ ಮೋಹನ್ ಮೇಡಮ್ ಅವರೇ, ಹಾಗೂ ದತ್ತುದಾನಿಗಳು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಹಾಗೂ ಈಗ ಪ್ರಸ್ತುತ ನಮ್ಮ ಶಿಕ್ಷಣ ಸ್ಥಾಯಿ ಸಮಿತಿಯ ಸದಸ್ಯರು ಆಗಿರ್ತಕ್ಕಂತಹ ಶ್ರೀಯುತ DC ಮೋಹನ್ ಸರ್ ಅವರೇ, ಹಾಗೂ ಈ ಶಾಲೆಯ ಮುಖ್ಯ ಗುರುಗಳೇ ಶ್ರೀಕಾಂತ್ ಅಣ್ಣನವರೇ, ಜಹೀರ್ ಅಣ್ಣನವರೇ, ಬ್ರದರ್ ಪವನ್ ರವರೇ, ಹಾಗೂ ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ SDMC ಸದಸ್ಯರೇ, ಗೌರವಾನ್ವಿತ ಅತಿಥಿಗಳೇ, ನಿಜಕ್ಕೂ ಇಷ್ಟೊತ್ತು ಯಾವ ಒಂದು ಮೂಕ ವಿಸ್ಮಿತರಾಗಿ ಕೂತ್ಕೊಳ್ಬೇಕು ಅಂತ ಹೇಳ್ತಾರಲ್ವ, ಹಾಗೆ ನಾನು ಕೂತ್ಕೊಂಡಿದ್ದೆ. ಯಾಕಂದರೆ ಪ್ರತಿಯೊಂದು ಹೆಜ್ಜೆಯಲ್ಲೂ 1.5 ವರ್ಷದಿಂದ CRP ಆಗಿ ಬಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಜನತಾ ಕಾಲೋನಿಯ ವೈಭವವನ್ನು ಕಣ್ತುಂಬಿಕೊಳ್ತಾ ಇದ್ದೀನಿ. ಇದೊಂದು ಬಾಕಿ ಇತ್ತು ನನಗೆ, ಇದೊಂದೇ ಬಾಕಿ ಇತ್ತು. ಇಷ್ಟೊಂದು ಸರ್ಕಾರಿ ಶಾಲೆಗಳಂದರೆ ಮೂಗು ಮುರಿತಕ್ಕಂಥ ಈ ಒಂದು ಕೆಲವು ಜನಗಳಿಗೆ ಈ ಒಂದು ವೇದಿಕೆಯನ್ನು ಕರ್ಕೊಂಡು ಬಂದು, ಈ ವೇದಿಕೆಗೆ ಕರ್ಕೊಂಡು ಬಂದು ಈ ಒಂದು ಸಂಭ್ರಮ ಸಡಗರವನ್ನು ತೋರಿಸ್ಬೇಕು ಅನ್ನಿಸ್ತಾ ಇದೆ. ನಿಜಕ್ಕೂ ಯಾವುದೇ ಕಾರ್ಪೊರೇಟ್ ಪ್ರತಿಷ್ಠಿತ ಶಾಲೆಗಳಿಗೂ ಕಡಿಮೆ ಇಲ್ಲದ ಹಾಗೆ ಈ ವೇದಿಕೆಯನ್ನು ಸಿದ್ಧಪಡಿಸಿದ್ದಾರೆ. ಇದಕ್ಕೆ ಈ ಒಂದು ಶ್ರಮ ಯಾರ್ಯಾರ್ದಿದೆಯೋ, ಒಂದು ಸಣ್ಣ ಒಂದು ಚೇರನ್ನು ಜೋಡಿಸಿರ್ತಕ್ಕಂಥ ಸಣ್ಣ ವ್ಯಕ್ತಿಗೂ ಸಹ ನಾನು, ಒಬ್ಬ ಸ್ಟೂಡೆಂಟಿಗೂ ಸಹ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈ ಸಂದರ್ಭದಲ್ಲಿ ಇಂಥ ಒಂದು ವೈಭವವನ್ನು ಕೇವಲ ಒಬ್ಬರಿಂದ ಇಬ್ಬರಿಂದ ಸಾಧ್ಯವಿಲ್ಲ, ಇದು ಸಮುದಾಯದ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯ ಅಂತ. ಅದಕ್ಕೆ ಹೇಳೋದು, ಸಮುದಾಯದ ಸಹಭಾಗಿತ್ವ ಎಲ್ಲಿದೆಯೋ ಮತ್ತು ಡೆಡಿಕೇಟೆಡ್ ಟೀಚರ್ಸ್ನ ಒಂದು ಗ್ರೂಪ್ ಎಲ್ಲಿದೆಯೋ ಅಲ್ಲಿ ಮಾತ್ರ ಇಂಥ ಜನತೋತ್ಸವ ಸಂಭ್ರಮವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ಒಂದು ಸಡಗರವನ್ನು, ಸಂಭ್ರಮವನ್ನು ನಾವಿಲ್ಲಿ ಕಣ್ತುಂಬಿಕೊಳ್ತಾ ಇದ್ದೀವಿ. ಸೊ ಇಲಾಖೆಯಲ್ಲಿ CRP ಆಗಿ ರಿಪೋರ್ಟ್ ಕಾರ್ಡ್ ಕೊಡಬೇಕಾಗಿರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿರ್ತಕ್ಕಂಥ ಏಕೈಕ ವ್ಯಕ್ತಿ ನಾನೊಬ್ಬನೇ. ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಭಾ ಕಾರಂಜಿಯಲ್ಲಿ ಸಮಗ್ರ ಪ್ರಶಸ್ತಿ ತೆಗೆದುಕೊಂಡಿರ್ತಕ್ಕಂಥ ಏಕೈಕ ಶಾಲೆ ಅಂದರೆ ಅದು ಜನತಾ ಕಾಲೋನಿ ಶಾಲೆ. ಹಾಗೆಯೇ ಪ್ರತಿಯೊಂದು ಹೆಜ್ಜೆಯಲ್ಲೂ, ಇನ್ನೊಂದು ಉದಾಹರಣೆ ತಗೊಳ್ಳೋದಾದ್ರೆ, ಗಣಿತ ಕಲಿಕಾ ಆಂದೋಲನದಲ್ಲಿ 20 ಅಂಕಗಳಿಗೆ 20 ಅಂಕಗಳನ್ನು ಸಮಗ್ರ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರಾದರೂ ಇದ್ದರೆ ಅದು ಜನತಾ ಕಾಲೋನಿ ಶಾಲೆಯ ವಿದ್ಯಾರ್ಥಿಗಳು ಮಾತ್ರ. ಹಾಗೆಯೇ ಮೊನ್ನೆ ಕಲಿಕಾ ಹಬ್ಬ ನಡೀತು, ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ. ಆ ಕಲಿಕಾ ಹಬ್ಬದಲ್ಲೂ ಸಹ ಸಮಗ್ರ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥ ಏಕೈಕ ಶಾಲೆ ಅಂದರೆ ಅದು ಜನತಾ ಕಾಲೋನಿ ಶಾಲೆ. ಇದನ್ನೆಲ್ಲ ನಾನು ಈ ವೇದಿಕೆ ಕರೆದಿದ್ದಾರೆ, ನನಗೆ ಆಹ್ವಾನಿಸಿದ್ದಾರೆ ಅಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸಿನ ಒಪ್ಪಿಗೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇಲಾಖೆಯಲ್ಲಿ ನಾವು ರಿಪೋರ್ಟ್ ಕಾರ್ಡ್ ಕೊಡಬೇಕಾಗುತ್ತೆ ಪ್ರತಿಯೊಂದು ಶಾಲೆಗೂ ಸಹ. ಸೊ ಅಂತಹ ಒಂದು ವೈಭವದ ಒಂದು ಶಾಲೆ ಅಂದರೆ ಅದು ಜನತಾ ಕಾಲೋನಿ ಶಾಲೆ. ನೀವು ನಿಜವಾಗ್ಲೂ ಪೋಷಕರು ಬಹಳಷ್ಟು ಜನ ಇಲ್ಲಿ ಆಗಮಿಸಿದಿರಾ. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ 2026-27ನೇ ಸಾಲಿಗೆ ನಿಮ್ಮ ಮಕ್ಕಳು ಸಹ 1ನೇ ತರಗತಿಗೆ ಇಲ್ಲಿ ಜಾಯಿನ್ ಮಾಡಿಸ್ಲಿಕ್ಕಿರ್ತೀರ. ಇನ್ನು ಕೆಲವು ಗೊಂದಲದಲ್ಲಿರ್ತೀರ, ನಾನು ಯಾವುದಾದ್ರೂ ಒಂದು ಪ್ರೈವೇಟ್ ಶಾಲೆಗೆ ಕಳಿಸೋಣವೋ ಅಥವಾ ಬೇರೆ ಶಾಲೆಗೆ ಕಳಿಸೋಣವ ಅಂತ. ಯಾವುದೇ ಒಂದು ಬೇರೆ ಆಲೋಚನೆ ಸಹ ನೀವು ಮಾಡಬೇಡಿ. ಖಂಡಿತವಾಗ್ಲೂ ಈ ಶಾಲೆ ಅತ್ಯುತ್ತಮವಾದ ಶಾಲೆಯಾಗಿದೆ. ಅದು ಕಲಿಕೆಯಲ್ಲಾಗಲಿ, ಸಹಪಠ್ಯ ಚಟುವಟಿಕೆಗಳಲ್ಲಾಗಲಿ, ಇತರೆ ಎಲ್ಲ ಚಟುವಟಿಕೆಗಳಲ್ಲೂ ತುಂಬ ವಿಶಿಷ್ಟವಾದ ಶಾಲೆ. ದಯವಿಟ್ಟು ನಿಮ್ಮ ಮಕ್ಕಳನ್ನು ಜನತಾ ಕಾಲೋನಿ ಶಾಲೆಗೆ ಸೇರಿಸಿ ಅಂತಕ್ಕಂಥ ಒಂದು
ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೆ. ಸೊ ಬಹಳಷ್ಟು ನಿಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕಣ್ತುಂಬಿಕೊಳ್ಳಿಕ್ಕೆ ಕಾಯ್ತಾ ಇದ್ದಾರೆ. ನಾನು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಪ್ರತಿಯೊಂದು ಹೆಜ್ಜೆಯಲ್ಲೂ ನಾನು ಜನತಾ ಕಾಲೋನಿ ಶಾಲೆಯ ಸೂಕ್ಷ್ಮವಾಗಿ ಗಮನಿಸಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಸಹ ಇಲ್ಲಿ ಹೇಳಬೇಕಾಗುತ್ತೆ. ಸಾಕಷ್ಟು ಮಾತುಗಳಾಗ್ತವೆ. ಸೊ ಅದು ಆಗೋದು ಬೇಡ. ಈ ಸಂದರ್ಭ ಮಾತಾಡ್ಲಿಕ್ಕಿರೋದಲ್ಲ. ಸೊ ನಿಮ್ಮ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವೆಲ್ಲ ಕಣ್ತುಂಬಬೇಕಾಗಿದೆ. ಸೊ ಈ ಒಂದು ವೇದಿಕೆಗೆ ನನಗೆ ಕರೆಸಿ ಅತಿಥಿಯಾಗಿ ಸನ್ಮಾನವನ್ನು ಸಹ ಮಾಡಿ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ 2 ಮಾತುಗಳನ್ನ ಮುಗಿಸ್ಕೊಂತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಇಲಾಖೆಯ